ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಬೇಗನೆ ಬರಲಿಕ್ಕಿರುವ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಎಸ್ಕಟೋ ಸತ್ಯಾಂಶಗಳು ಎಂಬ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ದಿನ ಕೂಡ ಬೆಂಗಳೂರು ಪಟ್ಟಣದಲ್ಲಿ ಸೇವೆ ಸಲ್ಲಿಸುತ್ತಾ ಇರುವಂಥ ಕರ್ತನ ಸೇವಕರಾಗಿರುವಂಥ ಪಾಸ್ಟರ್ ಸೈಮನ್ ಅಬ್ರಾಮ್ ಅವರಿದ್ದಾರೆ. ಬನ್ನಿ ಈ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತಿಸೋಣ. ಪಾಸ್ಟರ್, ಪ್ರೈಸ್ ಎಲ್ಲ ಹೇಗಿದ್ದೀರಿ ಪಾಸ್ಟರ್? ಕಳೆದ ವಾರ ಎಪಿಸೋಡ್ನಲ್ಲಿ ನಾವು ಕಳೆದ ಕೆಲವು ಸಂಚಿಕೆಗಳಿಂದ ಸಹಸ್ರ ವರ್ಷದ ಕೆಲವು ಕಾರ್ಯಗಳನ್ನು ನೋಡ್ತಾ ಇದ್ದೇವೆ. ಮುಖ್ಯವಾದ ಕೆಲವೊಂದು ಕಾರ್ಯಗಳನ್ನು ತಿಳಿಸಿದರೆ, 4 ಸಂಗತಿಗಳನ್ನು ತಿಳಿಸಿದರೆ, ತಿರುಗಿನೊಂದು ಆವೃತ್ತಿ ನಮ್ಮ ವೀಕ್ಷಕರಿಗೆ 4 ಸಂಗತಿಗಳನ್ನು ಹೇಳಿ ಮತ್ತೆ ಈ ದಿವಸ ನೀವು ಅದನ್ನು ಮುಂದುವರೆಸ್ತೇನೆ ಎಂಬುದಾಗಿ ಹೇಳಿದ್ದೀರಾ. ನಮ್ಮೊಂದಿಗೆ ಮಾತನಾಡಿ ಪಾಸ್ಟರ್. ನಾವು ಕಳೆದ ಸಂಚಿಕೆಯಲ್ಲಿ ಸಹಸ್ರಾಬ್ದ ವರ್ಷ ಅಥವಾ 1000 ವರ್ಷ ಆಳ್ವಿಕೆಯ ವೈಶಿಷ್ಟ್ಯತೆ ನೋಡ್ತಾ ಇದ್ವಿ. ಅದರಲ್ಲಿ ಮೊದಲು ನಾನು ಹೇಳಿದೆ, ದ ಲಾರ್ಡ್ ಅಂಡ್ ಹಿಸ್ ಕಿಂಗ್ಡಮ್ ವಿಲ್ ಬಿ ಆನ್ ದ ಅರ್ತ್. ಕರ್ತನು ತನ್ನ ರಾಜ್ಯವು ಈ ಭೂಮಿಯಲ್ಲಿ ಸ್ಥಾಪಿಸಲ್ಪಡುತ್ತದೆ. ಹೇಳಿದ್ರೆ ನೀವು ದೇವರ ರಾಜ್ಯ ಸ್ಥಾಪಿಸಲ್ಪಡುವಾಗ ಈಗ ನಾವು ಪ್ರಾರ್ಥಿಸುವ ಹಾಗೆ ನಿಮ್ಮ ರಾಜ್ಯ ಬರಲಿ, ನಿಮ್ಮ ರಾಜ್ಯ ಬರಲಿ, ಅದು ಅವಶ್ಯಕತೆ ಇರೋದಿಲ್ಲ. ಆಲ್ರೆಡಿ ದೇವರ ರಾಜ್ಯವು ಸ್ಥಾಪಿಸಲ್ಪಟ್ಟಿದೆ. ಕ್ರಿಸ್ತನು ರಾಜನಾಗಿರ್ತಾನೆ, ರಾಜ್ಯದಲ್ಲಿ ನಾವಿರ್ತೀವಿ. ಎರಡನೇ ವಿಶೇಷತೆ, ಇಟ್ ವಿಲ್ ಬಿ ಟೈಮ್ ಆಫ್ ಪೀಸ್, ಸಮಾಧಾನದ ಕಾಲವಾಗಿರುತ್ತೆ, ಗೊಂದಲಗಳು ಇರೋದಿಲ್ಲ. ಯಾಕಂದ್ರೆ ನಾನು ಕ್ರಿಸ್ತನು ಎಲ್ಲಿ ಇರ್ತಾನೋ ಅಲ್ಲಿ ಸಮಾಧಾನ ಇದೆ. ಹೌದು ಹೌದು. ಅಂಡ್ ಅದಕ್ಕೆ ಸತ್ಯವೇದದಲ್ಲಿ ರಿಪೀಟ್ ಆಗಿ ಪುನರಾವರ್ತನೆ ಆಗಿ ದೇವರ ವಾಕ್ಯ ನಮಗೆ ಹೇಳುತ್ತೆ, ನೀವು ಒಬ್ಬರಿಗೊಬ್ಬರು ಸಮಾಧಾನದಿರ್ರಿ, ಯಾಕೆಂದ್ರೆ ನಿಮ್ಮಲ್ಲಿ ಕ್ರಿಸ್ತನಿದ್ದಾನೆ. ಸೊ ನನ್ನಲ್ಲಿ ಕ್ರಿಸ್ತನಿದ್ದಾನೆ, ನಿಮ್ಮಲ್ಲಿ ಕ್ರಿಸ್ತನಿದ್ದಾನೆ, ವೀಕ್ಷಕರಲ್ಲಿ ಕೂಡ ಒಳಗಡೆ ಕ್ರಿಸ್ತನಿದ್ದಾನೆ. ಹಾಗಿರುವಾಗ ನಾವು ಒಬ್ಬರಿಗೊಬ್ಬರು ಸಮಾಧಾನವಾಗಿರ್ಬೇಕು. ಆದರೆ ಕ್ರಿಸ್ತನ ಈ ರಾಜ್ಯಕ್ಕೆ ಬಂದಾಗ ಅಲ್ಲಿ ಕ್ರಿಸ್ತನು ನೇರವಾಗಿ ಅಕ್ಷರಿಕವಾಗಿ ಲೈಕ್ ಫೇಸ್ ಟು ಫೇಸ್, ಮುಖಾಮುಖಿಯಾಗಿ ನಮ್ಮ ಮಧ್ಯದಲ್ಲಿರೋದರಿಂದ ಅಲ್ಲಿ ನಮಗೆ ಗೊಂದಲಕ್ಕೆ ಯಾವ ಕಾರಣವೂ ಇಲ್ಲ, ಗೊಂದಲಕ್ಕೆ ಯಾವ ಕಾರಣ ಅವಕಾಶ ಇರೋದಿಲ್ಲ. ಈಗ ನಮಗೆ ಒಂದು ವೇಳೆ ನಮ್ಮಲ್ಲಿ ಕ್ರಿಸ್ತನ ಇದ್ದರೂ, ನಮಗೆ ಸಮಾಧಾನ ಇದ್ದರೂ, ಸನ್ನಿವೇಶಗಳು ಬಂದ ಕೆಲವು ಸಾರಿ ಗೊಂದಲಗಳಾಗುತ್ತವೆ, ಕನ್ಫ್ಯೂಷನ್ ಆಗುತ್ತವೆ, ತೊಂದರೆಗಳಾಗ್ತವೆ. ಬಟ್ ಸಹಸ್ರಾಬ್ದ ವರ್ಷದಲ್ಲಿ ಕ್ರಿಸ್ತನು ನಮ್ಮ ಮಧ್ಯದಲ್ಲಿ ಇರೋದರಿಂದ ಅಲ್ಲಿ ಯಾವ ಗೊಂದಲಗಳಿಗೂ ಆಸ್ಪದ ಇರೋದಿಲ್ಲ, ಸಮಾಧಾನ. ಈಗ ಸಹಸ್ರ ವರ್ಷ ಆಳ್ವಿಕೆ ಮಾಡುವಾಗ ಕ್ರೂರ ಜನರು ಇರ್ತಾರ ಪಾಸ್ಟರ್? ಹೌದು. ಈಗ ಹೇಳ್ತಾರೆ, ಈ 1000 ವರ್ಷ ಆಳ್ವಿಕೆಯಲ್ಲಿ ಕ್ರಿಸ್ತನ ಸಂಗಡ ಸಭೆ ಇರುತ್ತೆ. ಅದು ನಾವು ಹೇಳುವಂತ ಸತ್ಯವೇದ ಬಿಬ್ಲಿಕಲ್ ಲ್ಯಾಂಗ್ವೇಜ್ ಹೇಳಬೇಕಿದ್ರೆ ನ್ಯೂ ಜೆರುಸಲೇಮ್, ಹೊಸ ಯೆರೂಸಲೇಮ್ ಅಂತ ಹೇಳ್ತೀವಲ್ಲ. ಈ ಯೆರೂಸಲೇಮಿನ ಸುತ್ತಲೂ ನೆರೆಹೊರೆಯವರು, ಸುತ್ತಲೂ ಅನ್ಯ ಜನರು ಇರ್ತಾರೆ, ಅನ್ಬಿಲಿವರ್ಸ್, ಅವಿಶ್ವಾಸಿಗಳು ಇರ್ತಾರೆ. ಅವರ ಮಧ್ಯದಲ್ಲಿ ಕ್ರೂರಿಗಳು ಇರಬಹುದು, ಆದ್ರೆ ಕ್ರೂರತನವಾದ ಕಾರ್ಯಗಳು ಮಾಡಕ್ಕೆ ಆಸ್ಪದ ಇಲ್ಲ ಅವರಿಗೆ. ಕ್ರೂರ ಮೃಗಗಳು ಖಂಡಿತ ಇರ್ತವೆ, ಮೃಗಗಳು ಇರ್ಬೇಕಲ್ಲ, ಇರ್ತವೆ. ಆ ಮೃಗಗಳು ಮನುಷ್ಯರಿಗೆ ಹಾನಿ ಮಾಡೋದಿಲ್ಲ ಅಂತೆ. ಅಂದ್ರೆ ಮನುಷ್ಯರು ಒಟ್ಟಿಗಿರ್ತದ. ಈಗ ಕಾಡು ಪ್ರಾಣಿಗಳು, ಕ್ರೂರ ಮೃಗಗಳು ಲೈಕ್ ಸಿಂಹ. ಹೌದು. ಅದಕ್ಕೆ ನೀವು ಯೆಶಾಯ ಗ್ರಂಥಕ್ಕೆ ಬಂದ್ರೆ ನಮಗೆ ಈ ಕಾಡು ಮೃಗಗಳು ಅಥವಾ ಕ್ರೂರವಾದ ಮೃಗಗಳು ಮಕ್ಕಳಿಗೆ ಅಥವಾ ಜನರಿಗೆ ತೊಂದರೆ ಕೊಡುತ್ತವೋ ಅನ್ನೋದಕ್ಕಿಂತ ನಮಗೆ ಸತ್ಯವೇದ ಈ 1000 ವರ್ಷ ಪರಿಸ್ಥಿತಿ ಬಗ್ಗೆ ಹೇಳಿದೆ. ಅಂದ್ರೆ ಮಕ್ಕಳು ಹಾವಿನ ಹೊತ್ತಕ್ಕೆ ಕೈ ಹಾಕ್ತಾರೆ, ಹಾವು ಕಚ್ಚೋದಿಲ್ಲ, ಸಿಂಹದೊಟ್ಟಿಗೆ ಆಟ ಆಡ್ತಾರೆ. ಹೆಂಗಂದ್ರೆ ಆದಿಕಾಂಡ ಪುಸ್ತಕದಲ್ಲಿ ಭೂಮಿಗೆ ಪಾಪ ಬರೋದಕ್ಕಿಂತ ಮೊದಲು ಅವಳಿರುವಾಗ ಎಲ್ಲ ಪ್ರಾಣಿಗಳು ಎಲ್ಲ ಒಟ್ಟಿಗೆ ಪ್ರಾಣಿಗಳೆಲ್ಲ ಆದಾಮನ ಮುಂದೆ ಹೋದಾಗ ಆದಾಮನ ಹೆಸರಿಟ್ಟ ಆ ಒಂದು ಸನ್ನಿವೇಶ, ಆ ಒಂದು ಪರಿಸ್ಥಿತಿಗೆ ಬರುತ್ತೆ. ಇಲ್ಲಿ ಕ್ರೂರ ಮಗಳು ಇರ್ತವೆ, ಬಟ್ ಸನ್ನಿವೇಶ ಆದಿಕಾಂಡ ಪುಸ್ತಕಗಳಿರುವಂತ ಅದೇ ಒಂದು ಅನುಭವಕ್ಕೆ ಬರುತ್ತದೆ, ಸಮಾಧಾನಕ್ಕೆ. ಮೂರನೇದು ನಾನು ಸೈತಾನ 1000 ವರ್ಷಗಳ ಬಂಧನವಿಡುವಂಥದ್ದು. 4ನೇದು ನಾವು ನೋಡ್ತಾ ಇದ್ದೀವಿ, ಫಸ್ಟ್ ರೆಸರೆಕ್ಷನ್ ವಿಲ್ ಟೇಕ್ ಪ್ಲೇಸ್. ಮೊದಲ ಪುನರುತ್ಥಾನ 1000 ವರ್ಷ ಆಳ್ವಿಕೆಯಲ್ಲಿ ನಡೆಯುತ್ತದೆ. ಯಾರಿಗೋಸ್ಕರ ಇದು? ಉಪದ್ರವ ಕಾಲದಲ್ಲಿ ರಕ್ತ ಸಾಕ್ಷಿಗಳಾದವರು, ಹತರಾದವರ ಆತ್ಮಗಳು ಪುನರುತ್ಥಾನವಾಗುತ್ತವೆ. ಆದ್ರೆ ಹಳೆ ಒಡಂಬಡಿಕೆಯಲ್ಲಿರುವಂತ ವ್ಯಕ್ತಿಗಳಲ್ಲ, ಅವರು ಆಲ್ರೆಡಿ ಪುನರುತ್ಥಾನರಾಗಿದ್ದಾರೆ ಅವರು. ಓಕೆ. ಬಟ್ ಇಲ್ಲಿ ನಾವು ಗಮನಿಸುವಾಗ ಈ ಪುನರುತ್ಥಾನ 20ನೇ ಪ್ರಕಟಣೆಗಂತ 20ನೇ ಅಧ್ಯಾಯದಲ್ಲಿ 2 ಪುನರುತ್ಥಾನ ಇದೆ. ಒಂದು ಫಸ್ಟ್ ರೆಸರೆಕ್ಷನ್, ಇನ್ನೊಂದು ಸೆಕೆಂಡ್ ರೆಸರೆಕ್ಷನ್. ಮೊದಲ ಪುನರುತ್ಥಾನ, ಆಮೇಲೆ 2ನೇ ಪುನರುತ್ಥಾನ. ಈಗ ಹೇಳಿದ್ರೆ 2 ಪುನರುತ್ಥಾನ, ಮೊದಲ ಪುನರುತ್ಥಾನ, 2ನೇ ಪುನರುತ್ಥಾನ. ಯಾಕೆ ಆ 2 ಪುನರುತ್ಥಾನ? ಅದು ಹೇಳ್ತೀನಿ ನನಗೆ. 20ನೇ ಅಧ್ಯಾಯದಲ್ಲಿ ನಾನು ಹೇಳ್ತೀನಿ. 20ನೇ ಅಧ್ಯಾಯ, ವೀಕ್ಷಕರು ಕೂಡ 20ನೇ ಅಧ್ಯಾಯವನ್ನು ತೆಗೆದಿಟ್ಟುಕೊಳ್ರಿ ಬೈಬಲ್ನ. 5ನೇ ವಾಕ್ಯ ನೋಡ್ರಿ. ಮಿಕ್ಕ ಸತ್ತವರು ಆ 1000 ವರ್ಷ ತನಕ ತೀರುವ ತನಕ ಜೀವಿತರಾಗಿ ಹೇಳಲಿಲ್ಲ. ಇದೇ ಪ್ರಥಮ ಪುನರುತ್ಥಾನ. ಪ್ರಥಮ ಪುನರುತ್ಥಾನದಲ್ಲಿ ಸೇರಿರುವವರು ಧನ್ಯರು, ಪರಿಶುದ್ಧರು ಆಗಿದ್ದಾರೆ. ಇಂಥವರ ಮೇಲೆ 2ನೇ ಮರಣಕ್ಕೆ ಅಧಿಕಾರವಿಲ್ಲ. ಇಲ್ಲಿ ಕಾಣುವಂತ ಪ್ರಥಮ ಪುನರುತ್ಥಾನ ಉಪದ್ರವ ಕಾಲದಲ್ಲಿ ರಕ್ತ ಸಾಕ್ಷಿಗಳಾದವರು, ಹತರಾದವರು, ಮೊದಲ ಪುನರುತ್ಥಾನ ಅವರಿಗೆ ಮಾತ್ರ. ಅವರಿಗೆ
ಬಟ್ ಎರಡನೇ ಪುನರುತ್ಥಾನ ಯಾರಿಗೆ? 20ನೇ ಅಧ್ಯಾಯ 11ರಿಂದ 15 ವಾಕ್ಯದಲ್ಲಿ. ಚಾಪ್ಟರ್ 20 ವರ್ಸಸ್ 11 to 15. 20ನೇ ಅಧ್ಯಾಯ 11ರಿಂದ 15 ವಾಕ್ಯಗಳು ನೋಡ್ರಿ. ಆಮೇಲೆ ಬೆಳ್ಳಗಿರೋ ಮಹಾಸಿಂಹಾಸನವನ್ನು ಅದರ ಮೇಲೆ ಕೂತು, ನೀವು ಅದರ ಹೆಡ್ಡಿಂಗ್, ಕನ್ನಡ ಬೈಬಲ್ ಇದ್ದವರಿಗೆ ಅದರ ಹೆಡ್ಡಿಂಗ್ ಅನ್ನು ಕಾಣಬಹುದು. ಸತ್ತವರ ಪುನರುತ್ಥಾನವನ್ನು, ಕಡೆ ನ್ಯಾಯ ತೀರ್ಪು. ಇಲ್ಲಿ ಸತ್ತವರ ಪುನರುತ್ಥಾನ ಎರಡನೇ ಪುನರುತ್ಥಾನ. ಓಕೆ, ಮೊದಲನೇ ಪುನರುತ್ಥಾನದಲ್ಲಿ ಬಂದವರು ಇದ್ದಾರೆ, ಅವರು ಆಲ್ರೆಡಿ ಕ್ರಿಸ್ತನ ಸಂಗಡ ಆಳ್ವಿಕೆ ಮಾಡ್ತಾ ಇದ್ದಾರೆ. ಈ 1000 ವರ್ಷ ಆಳ್ವಿಕೆ ಆದ್ಮೇಲೆ ನಡೆಯುವಂತ ಪುನರುತ್ಥಾನವೇ ಎರಡನೇ ಪುನರುತ್ಥಾನ. ಅಥವಾ 1000 ವರ್ಷದ ಆರಂಭದಲ್ಲಿ ಅಥವಾ 1000 ವರ್ಷ ಆರಂಭವಾಗುವಂತ ಬಿಗಿನಿಂಗ್, ಮುನ್ ಆರಂಭದಲ್ಲಿ ಮೊದಲನೇ ಪುನರುತ್ಥಾನ ಆಗತ್ತೆ. ಇದು ಎರಡನೇ ಪುನರುತ್ಥಾನ 1000 ವರ್ಷ ಆದ್ಮೇಲೆ. ಅದು ನೋಡ್ರಿ, ಆತನ ಎದುರಿಗೆ ಭೂಮಿ ಆಕಾಶಗಳು ಓಡಿ ಹೋಗಿ ಇನ್ನೂ ಕಾಣಿಸದ ಹಾಗಾದವು. ಇದಲ್ಲದೆ ಸತ್ತವರಾದ ದೊಡ್ಡವರು ಚಿಕ್ಕವರು ಸಿಂಹಾಸನದ ಮುಂದೆ ನಿಂತಿರುವುದನ್ನು ಕಂಡೆನು. ಆಗ ಪುಸ್ತಕಗಳು ತೆರೆಯಲ್ಪಟ್ಟವು ಮತ್ತು ಜೀವಬಾಧ್ಯರ ಪಟ್ಟಿ ಎಂಬ ಇನ್ನೊಂದು ಪುಸ್ತಕವು ತೆರೆಯಲ್ಪಟ್ಟಿತು. ಆ ಪುಸ್ತಕಗಳಲ್ಲಿ ಬರೆದಿದ್ದ ಸಂಗತಿಗಳ ಆಧಾರದಿಂದ ಅವರವರ ಕೃತ್ಯಗಳ ಪ್ರಕಾರ ಸತ್ತವರಿಗೆ ನ್ಯಾಯ ತೀರ್ಪಾಯಿತು. 13ನೇ ವಾಕ್ಯ. ಸಮುದ್ರವು ತನ್ನೊಳಗೆ ಸತ್ತವರನ್ನ ಒಪ್ಪಿಸಿತು, ಮೃತ್ಯು ಪಾತಾಳವು ತಮ್ಮ ವಶದಲ್ಲಿ ಸತ್ತವರನ್ನ ಒಪ್ಪಿಸಿದವು. ಆಮೇಲೆ ಮೃತ್ಯು ಪಾತಾಳವು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟವು. ಆ ಬೆಂಕಿಯ ಕೆರೆಯ ಎರಡನೆಯ ಮರಣ. ಯಾವನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಾಗಿ ಕಾಣಲಿಲ್ಲವೋ ಅವನು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟನು. ಈ ಪುನರುತ್ಥಾನದ ಬಗ್ಗೆ ಕ್ಲಿಯರ್ ಆಯ್ತಾ ನಿಮಗೆ? ಪುನರುತ್ಥಾನದ ಬಗ್ಗೆ, ಮೊದಲನೇ ಪುನರುತ್ಥಾನ ಹಾಗೂ ಎರಡನೇ ಪುನರುತ್ಥಾನ, 1000 ವರ್ಷಗಳ ಆರಂಭ, ಬಿಗಿನಿಂಗ್. ಓಕೆ, ಒಂದು ರೀತಿ ಹೇಳಿದ್ರೆ 1000 ವರ್ಷ ಆರಂಭವಾಗುವ ಮೊದಲು, ಅಂದ್ರೆ ಈ ಭೂಮಿಯಲ್ಲಿ 1000 ವರ್ಷ ಆರಂಭವಾಗುವ ಆರಂಭದಲ್ಲಿ ಮೊದಲ ಪುನರುತ್ಥಾನ. ಈ ಜನರು 1000 ವರ್ಷ ಕ್ರಿಸ್ತನ ಸಂಗಡ ಬಾಳ್ತಾರೆ. ಎರಡನೆಯದು 1000 ವರ್ಷಗಳ ಆದ ಮೇಲೆ ನ್ಯಾಯ ತೀರ್ಪಿಗೋಸ್ಕರ ಎದ್ದು. ಇಲ್ಲಿ ಎಲ್ಲರ ಆತ್ಮಗಳಿವೆ, ಎಲ್ಲರ ಆತ್ಮಗಳು. ಎರಡು ಮರಣ ಇದೆಲ್ಲ ಪಾಸ್ಟರ್, ಎರಡು ಮರಣ. ಒಂದನೇ ಮರಣ ಅಂದ್ರೆ ಶಾರೀರಿಕ ಮರಣ ಅಲ್ಲ, ನಾವು ಹಾಗೆ ನೋಡಿದ್ರೆ ಸ್ವಲ್ಪ 3 ಮರಣ ಅಂತ ಹೇಳ್ಬೋದು ನಾವು. ಒಂದು ಶಾರೀರಿಕ ಮರಣ, ಇನ್ನೊಂದು ಆತ್ಮಿಕ ಮರಣ. ಅದು ಕೂಡ ನಾವು ಹೇಳ್ತೀವಿ ಅಲ್ಲಿ ನೋಡಿದ್ರೆ. ಬಟ್ ನಾನು ಅದನ್ನ ಬಿಕಾಸ್ ಶಾರೀರಿಕ ಮರಣ ಹಾಗೂ ಫೈನಲ್ ಡೆತ್, ಅದು ಆಮೇಲೆ ನಿತ್ಯ ಮರಣ. ಸೊ ಅದಕ್ಕೆ ನಾವು ಸಾಮಾನ್ಯವಾಗಿ ನಮ್ಮ ಭಾಷೆಯಲ್ಲಿ ಏನ್ ಹೇಳ್ತೀವಿ ಅಂದ್ರೆ ಆತ್ಮಿಕ ಮರಣ, ಶಾರೀರಿಕ ಮರಣ, ನಿತ್ಯ ಮರಣ. 3. ಯಾರು ಆತ್ಮಿಕ ಮರಣದಲ್ಲಿ ಬದುಕಿದಾರೋ, ಆತ್ಮಿಕದಲ್ಲಿ ಸತ್ತವರಾಗಿರ್ತಾರೋ ಅವರಿಗೆ ನಿತ್ಯ ಮರಣ ಗ್ಯಾರಂಟಿ. ಶಾರೀರಿಕ ಮರಣ ಎಲ್ರಿಗೂ ಗ್ಯಾರಂಟಿನೇ, ಎಲ್ರಿಗೂ ಗ್ಯಾರಂಟಿ. ನಾನು ಸಾಯ್ಬೇಕು, ನೀವು ಸಾಯ್ಬೇಕು, ಎಲ್ಲರೂ ಸಾಯ್ಬೇಕು ಅಂತ ಹೇಳ್ಬಿಟ್ಟು ಆತ್ಮಹತ್ಯೆ ಮಾಡ್ಕೊಳ್ಳೋಗಿಲ್ಲ ಯಾರು, ಅಲ್ವಾ? ಸಾಯಲೇಬೇಕಾಗತ್ತೆ. ಇಲ್ಲ ಫಸ್ಟ್ ಈಗ ಮತ್ತೆ ಆತ್ಮಹತ್ಯೆ ಅಂತ ಹೇಳಿದ್ರೆ ಈ ಆತ್ಮಹತ್ಯೆ ಮಾಡಿಕೊಳ್ಳುವಂತ ಆತ್ಮ ನಿತ್ಯ ನರಕನೇ ಅಲ್ಲ ಫಸ್ಟ್? ಹೌದು ನೋಡಿ, ಅದರಲ್ಲಿ ನಮಗೆ ಸಂದೇಹನೇ ಇಲ್ಲ. ನಾವು ಬಹಳ ದುಃಖಕರವಾದ ಒಂದು ಸಂಗತಿ ಏನು ಗೊತ್ತಾ, ಈ ಕಾಲದಲ್ಲಿ ನಿನ್ನೆ ಒಂದು ಕಾಲದ 2 ವಾರ ಆಗಿರ್ಬೇಕು, 2 ವಾರದ ಹಿಂದೆ ಒಬ್ಬರು ನನಗೆ ಹೇಳಿದಂಥ ಮಾತು, ಸಭೆಯ ವಿಶ್ವಾಸಿ, ಒಳ್ಳೆ ವಿಶ್ವಾಸಿ ಅಂತ, ಹೆಣ್ಮಗಳು, ಒಳ್ಳೆ ವಿಶ್ವಾಸಿ, ಆತ್ಮಿಕ ಕಾರ್ಯದಲ್ಲಿ ಫಸ್ಟು, ಪ್ರಾರ್ಥನೆ ಅಂದರೆ ಫಸ್ಟು, ಎಲ್ಲ ಕೂಟಗಳಿಗೆ ಫಸ್ಟು. ಬಟ್ ಯಾವುದೋ ಒಂದು ಸಣ್ಣ ವಿಚಾರಕ್ಕೆ ಮನೆಯಲ್ಲಿ ಆತ್ಮಹತ್ಯೆ ಮಾಡ್ಕೊಂಡು ನೇಣು ಹಾಕೊಂಡ್ರು. ವಿಶ್ವಾಸಿ. ಬಹಳ ನೋವಾಗುತ್ತೆ ನಮಗೆ, ಹೇಳ್ಕೊಬಾರ್ದು, ನೋವಾಗುತ್ತೆ ನಮಗೆ. ಒಂದೆರಡು ವ್ಯಕ್ತಿ ಸಹೋದರ ಬಗ್ಗೆ ನಾನು ಕೇಳ್ಕೊಂಡಾರೆ, ರೈಲಿಗೆ ತಲೆ ಹಾಕಿ ಸತ್ತವರಿದ್ದಾರೆ. ವಿಶ್ವಾಸಿಗಳು ಹೇಳ್ತಾರೆ, ನಾನು ವಿಶ್ವಾಸಿಗಳು ಬಿಟ್ಟರೆ ಗೊತ್ತಿಲ್ಲ. ಅಂದ್ರೆ ಆತ್ಮಹತ್ಯೆ ಆತ್ಮ, ಈ ಸೂಸೈಡ್ ಸ್ಪಿರಿಟ್ ಎಲ್ಲ ಕಡೆ ಹರಡ್ತಾ ಇದೆ. ಹೇಗಾದ್ರೂ ಮಾಡಿ ನಂಬಿಕೆಯಲ್ಲಿ ಇರುವವರನ್ನು, ನಂಬಿಕೆಯಲ್ಲಿ ಇಲ್ಲದವರನ್ನು ಕೂಡ ಸಾಯಿಸುವಂತ ಪ್ರಯತ್ನಗಳು ಈ ದುರಾತ್ಮ ಮಾಡ್ತದೆ. ಬಟ್ ನಮಗೆ ಅದರ ಮಧ್ಯದಲ್ಲಿ ಈ ಪ್ರೇರಣೆ, ದುರಾತ್ಮನ ಪ್ರೇರಣೆಯನ್ನು ನಾವು ವಿವೇಚನೆ ಮಾಡಿ ತಿಳ್ಕೋಬೇಕು. ಸಮಸ್ಯೆಗಳು ಯಾರಿಗಿಲ್ಲ ಹೇಳ್ರಿ, ಕಷ್ಟಗಳು ಯಾರಿಗಿಲ್ಲ ಹೇಳ್ರಿ, ದುಃಖ ಯಾರಿಗಿಲ್ಲ ಹೇಳ್ರಿ. ಈಗ ಹತ್ತಿರದಲ್ಲೇ SLC ಪರೀಕ್ಷೆ ಬರುತ್ತೆ, ಹತ್ತಿರದಲ್ಲಿ PUC ಪರೀಕ್ಷೆ ಬರುತ್ತೆ, ರಿಸಲ್ಟ್ ಕಡಿಮೆ ಆಯಿತು, ಮಾರ್ಕ್ ಇಲ್ಲ, ಫೇಲ್ ಆಯಿತು. ಆತ್ಮಹತ್ಯೆ ಕೊನೆ ಅಲ್ಲ, ಇದು ಮಕ್ಕಳ ಭವಿಷ್ಯತ್ತನ್ನು ಹಾಳು ಮಾಡೋದಕ್ಕೆ ಸೈತಾನ್ನ ಪ್ಲಾನ್. ಅದು ದೇವರ ಮಕ್ಕಳ ಮನೇಲಿ ಕೂಡ ಅಷ್ಟೇ, ಹೊರಗಡೆನೂ ಅಷ್ಟೇ, ಒಳಗಡೆನೂ ಅಷ್ಟೇ. ಅದರಿಂದ ನಮ್ಮ ಈ ಸಂಚಿಕೆ ನೋಡುವಂಥ ಎಲ್ಲ ಜನರು ಒಂದನ್ನು ಅರ್ಥ ಮಾಡ್ಕೊಳ್ಬೇಕು, ಯಾವುದಕ್ಕೂ ಪರಿಹಾರ ಮರಣ ಅಲ್ಲ. ಆತ್ಮೀಕವಾಗಿ ನಾವು ಸತ್ತು ನಮ್ಮ ಜೀವವನ್ನೇ ನಾವೇ ತೆಗೆದುಕೊಂಡ್ರೆ, ಅಂದರೆ ನಾವೇ ಆತ್ಮಹತ್ಯೆ ಮಾಡಿಕೊಂಡ್ರೆ ಈ ಎರಡನೇ ಮರಣ
ಪ್ರಿಯ ವೀಕ್ಷಕರೇ, ಬಹಳ ಒಂದು ಮುಖ್ಯವಾದ ವಿಷಯವನ್ನು ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಪಾಸ್ಟರ್ ಕೂಡ ಹೇಳ್ತಾ ಇದ್ದಾರೆ, ಯಾರಾದರೂ ಇದನ್ನು ವೀಕ್ಷಿಸುವಂತ ಒಂದು ವೇಳೆ ನೀವು ನೆನೆಸ್ಬೋದು, ನಾನು ಯೇಸುವನ್ನು ಸ್ವೀಕರಿಸಿದ್ದೇನೆ, ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟಿದ್ದೇನೆ, ಕೆಲವೊಂದು ಕಾರಣಗಳ ನಿಮಿತ್ತವಾಗಿ ನನಗೆ ಈ ಜೀವ ಬೇಡ ಎಂಬುದಾಗಿ ನೀವು ದೇವರು ಕೊಟ್ಟಂಥ ಜೀವವನ್ನು ನೀವು ಹತ್ಯೆಗೈಯುವುದಾದರೆ, ದೇವರು ಕೊಟ್ಟಂಥ ಈ ಜೀವವನ್ನು ನಿಮ್ಮ ಕೈಯಿಂದ ಸಾಯಿಸುವುದಾದರೆ ಅದಕ್ಕೆ ಬೇರೆ ಆಪ್ಷನ್ನೇ ಇಲ್ಲ. ನೇರವಾಗಿ ಅವರಿಗೆ ನರಕವೇ ಗತಿಯಾಗಿರುವಂಥದ್ದಾಗಿದೆ. ಆದ್ದರಿಂದ ದೇವರು ಕೊಟ್ಟಂಥ ಜೀವವನ್ನು ಯಾರಿಗೂ ತೆಗೆಯುವುದಕ್ಕೆ ಅಧಿಕಾರವಿಲ್ಲ. ದೇವರು ಕೊಟ್ಟಂಥ ಜೀವವನ್ನು ನಾವು ದೇವರ ಕೈಗಳು ಒಪ್ಪಿಸಿಕೊಟ್ಟು ನಾವು ದೇವರಿಗಾಗಿ ಜೀವಿಸುವುದನ್ನು ಕಲಿಯೋಣ. ಪಾಸ್ಟರ್ ಅನೇಕ ಉದಾಹರಣೆಗಳನ್ನು ನಮ್ಮೊಂದಿಗೆ ಹೇಳಿದ್ದಾರೆ. ಪಾಸ್ಟರ್ ತುಂಬ ಇದು ಬಹಳ ಮುಖ್ಯವಾದದ್ದು. ಯಾಕೆಂತ ಹೇಳಿದ್ರೆ ಈಗಿನ ಕಾಲಗಳಲ್ಲಿ ಒಂದು ನೀವು ಹೇಳ್ದಂಗೆ ಅವಿಶ್ವಾಸಿಗಳಂದರೆ ಪರವಾಗಿಲ್ಲ, ಇವತ್ತು ವಿಶ್ವಾಸಿ ಅನ್ನೋರು ಇಂಥ ಕಾರ್ಯಗಳನ್ನು ಮಾಡಿಕೊಳ್ಳುವಾಗ ಒಂದು ದುಃಖಕರವಾದಂಥ ಒಂದು ಬಹಳ ವಿಷಾದಕರವಾದಂಥ ಒಂದು ಸಂಗತಿ. ಅದನ್ನು ಒಂದು ಮಾತು ಕೂಡ ಒಂದು ಅಂಶ ಮಾತನ್ನು ಸೇರಿಸ್ತೀನಿ. ಅವಿಶ್ವಾಸಿಗಳಾದರೂ ಕೂಡ ಹೌದು ಇಂಥದಕ್ಕೆ ತಲೆ ಹಾಕ್ಲೇಬ, ಇಂಥದಕ್ಕೆ ಒಳಗಾಗಬಾರ್ದು. ಹೌದು ಹೌದು ಒಟ್ಟಲ್ಲಿ ಅಂದ್ರೆ ದೇವರು ಮನುಷ್ಯನನ್ನ ಸೃಷ್ಟಿ ಮಾಡಿದ್ದು ಅವನು ಜೀವಿಸುವುದಕ್ಕೆ, ಕರೆಕ್ಟ್, ದೇವರು ಕೊಟ್ಟಂತ ಆತ್ಮವನ್ನ ನಷ್ಟಪಡಿಸುವುದಕ್ಕಾಗಿಲ್ಲ. ಸೊ ಇಲ್ಲಿ ನಾವು ನೋಡುವಂಥದ್ದೇ ಆ ವಿಷಯ. ಎರಡನೇ ಪುನರುತ್ಥಾನ ಅಂದ್ರೆ 20ನೇ ಅಧ್ಯಾಯ 11-15, ಪ್ರಕಟಣೆಗಂತ 20ನೇ ಅಧ್ಯಾಯ 11-15 ವಾಕ್ಯದಲ್ಲಿ. ಸೊ ಅವರು ಅಲ್ಲಿ ಎರಡನೇ ಪುನರುತ್ಥಾನ ಯಾತಕ್ಕೋಸ್ಕರ? ನ್ಯಾಯ ತೀರ್ಪಿಗೋಸ್ಕರ. ವಾಕ್ಯ ಹೇಳುತ್ತೆ, ಸಮುದ್ರವು ತನ್ನೊಳಗಿದ್ದ ಸತ್ತವನ್ನು ಒಪ್ಪಿಸಿತು, ಮೃತ್ಯು ಪಾತಾಳವು ತಮ್ಮ ವಶದಲ್ಲಿದ್ದ ಸತ್ತವರನ್ನು ಒಪ್ಪಿಸಿತು, ಪ್ರತಿಯೊಬ್ಬನಿಗೂ ಅವನವನ ಕೃತ್ಯಗಳ ಪ್ರಕಾರ ನ್ಯಾಯ ತೀರ್ಪಾಯಿತು. ಅಂದ್ರೆ ಈಗ ಸಮುದ್ರವು ಸತ್ತವರನ್ನು ಒಪ್ಪಿಸಿದ, ಅಲ್ಲಿ ಒಪ್ಪಿಸಿದೊಳಗೆ ಸಮುದ್ರ ಎದ್ದು ಬಂದು ಒಪ್ಪಿಸಿದ ಅರ್ಥ ಅಲ್ಲ. ಅರ್ಥ ಸಮುದ್ರದಲ್ಲಿ ಬಿದ್ದು ಸತ್ತವರು ಅವರ ಆತ್ಮಗಳು ಎದ್ದು ಬರ್ತಾರೆ. ಅದನ್ನು ಓದುವಾಗ ನಾವು ಹೇಗೆ ಅರ್ಥ, ಸಾಧಾರಣ ಈಗ ನಾನು ಓದ್ತೀನಿ ಅಂತ ಹೇಳಿದ್ರೆ, ಕೆಲವೊಂದು ಸಮುದ್ರದಲ್ಲಿ ತೇಲ್ಕೊಂಡು ಹೋಗಿರ್ತಾರೆ ಸರ್, ಕೆಲವೊಂದು ಅವರ ಶರೀರ ಸಿಗೋದಿಲ್ಲ, ಹಂಗೆ ಹೋಗ್ಬಿಟ್ಟಿರ್ತದೆ. ಆ ತರ ಏನಾದ್ರು ಹೌದು, ಹಾಗೆ ಹೋದ ಶರೀರಕ್ಕೂ ಆತ್ಮ ಸೇರ್ಬೇಕು. ಆತ್ಮ ಸೇರ್ಕೊಂಡು ಅದು ನ್ಯಾಯ ತೀರ್ಪಿಗೆ ನಿಂತ್ಕೊಳ್ಳಬೇಕು. ಅದೆಲ್ಲ ಒಪ್ಪಿಸಿತ್ತು. ಹೌದೌದು ಹೌದು, ನ್ಯಾಯ ನಿಂತ್ಕೊಳ್ಳಬೇಕಾಗುತ್ತೆ. ಸೊ ಅದು ನಾವಲ್ಲಿ ಎರಡನೇ ಪುನರುತ್ಥಾನ ಅಂತ ಹೇಳುವಂಥದ್ದು. ಓಕೆ, ಅಂದ್ರೆ 15ನೇ ವಾಕ್ಯ ನಾವು ಗಮನಿಸಬೇಕಾದದ್ದು ಅಲ್ಲ. 14ನೇ ವಾಕ್ಯದಲ್ಲಿ, ಆಮೇಲೆ ಮೃತ್ಯು ಪಾತಾಳು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟವು, ಆ ಬೆಂಕಿಯ ಕೆರೆಯೇ ಎರಡನೆಯ ಮರಣ. ಇದು ನಾವು ಇಟರ್ನಲ್ ಡೆತ್ ಅಂತ ಕರಿತೀವಿ, ನಿತ್ಯ ಮರಣ ಅಂತ ನಾವು ಕರಿತೀವಿ. ಈ ಮರಣದ ಒಂದ್ಸಾರಿ ಒಳಪಟ್ಟ ಮೇಲೆ ಅಲ್ಲಿಂದ ಮತ್ತೆ ನಮಗೆ ಹೊರಬರೋ ಚಾನ್ಸೇ ಇಲ್ಲ. ಅದಕ್ಕೆ ನಾವು ಹೇಳ್ತೀವಿ, ಎರಡನೇ ಮರಣವಾದ ನಿತ್ಯ ಮರಣಕ್ಕೆ ಹೋಗದೇ ಇರುವುದಕ್ಕೆ ನಾವು ಮಾಡಬೇಕಾದದ್ದು ಪಾಪದ ಪಾಲಿಗೆ ಸತ್ತವರಾಗಿ ಆತ್ಮೀಕದಲ್ಲಿ ಜೀವ ಹೊಂದಿ, ಶಾರೀರಿಕ ಮರಣ ಹಾಗೆ ನಡೀಲಿ ಪರವಾಗಿಲ್ಲ, ಶಾರೀರಿಕ ನಡೀತೆ, ಆತ್ಮದಲ್ಲಿ ಜೀವಿಸಿ ಆತ್ಮದಲ್ಲಿ ಪುನರುತ್ಥಾನರಾಗಿ ಎರಡನೇ ಮರಣವನ್ನ ನಾವು ಎರಡನೇ ಮರಣಕ್ಕೆ ನಾವು ಪ್ರವೇಶ ಮಾಡದಂತೆ ಈ ಲೋಕದಲ್ಲಿ ಎಚ್ಚರಿಕೆ ಆಗಿ ನಾವು ಬಾಳತಕ್ಕದ್ದು. ಅದು ಎರಡನೇ ಮರಣ. ಸಿಂಪಲ್. ಈ ಎರಡನೇ ಮರಣದಿಂದ ನಾವು ತಪ್ಪಿಸಿಕೊಳ್ಬೇಕಂತ ಹೇಳಿದ್ರೆ ಈಗ ಸರಳ, ಈಗ ಯಾರೋ ವೀಕ್ಷಕರ ಹೊಸಬರು ಅಲ್ಲೇ ವಾಕ್ಯದಲ್ಲಿ ಬಹಳ ಸರಳವಾಗಿ ಕೊಡಗಿದೆ. ಅದಕ್ಕೆ ನಾವು ಏನು ತಲೆ ಹೆಚ್ಚು ಕೆಡಿಸುವ ಅಗತ್ಯನೇ ಇಲ್ಲ. 15ನೇ ವಾಕ್ಯದಲ್ಲಿ ನೋಡ್ರಿ, ಯಾವನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದದ್ದಾಗಿ ಕಾಣಲಿಲ್ಲವೋ ಅವನು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟನು. ಸಿಂಪಲ್ ಆನ್ಸರ್, ಬಹಳ ಸಿಂಪಲ್. ಜೀವ ಬಾಧ್ಯರ ಪಟ್ಟಿಯಲ್ಲಿ ಯಾರ ಹೆಸರು ಬರೆದಿಲ್ಲವೋ ಅವರಿಗೆ ಮರಣ. ಈಗ ಹಾಗಾದ್ರೆ ನನ್ನ ಹೆಸರು ಜೀವ ಬಾಧ್ಯರ ಪಟ್ಟಿಯಲ್ಲಿ ಬರೀಬೇಕು. ಈಗ ನನಗೆ ಗೊತ್ತಿದೆ ಪಾಸ್ಟರ್, ನಾನು ಯಾಕೆ ನಿಮ್ಮನ್ನ ಜನರಲ್ ಆಗಿ ಕೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಕೆಲವು ವೀಕ್ಷಕರು ಹೊಸದಾಗಿದ್ದಾರೆ, ಅವರಿಗೆ ಗೊತ್ತಿಲ್ಲ. ಅವರಿಗೆ ಒಂದೇ ಪಟ್ಟಿ ಗೊತ್ತು, ಚರ್ಚ್ ಮೆಂಬರ್ ಪಟ್ಟಿ ಗೊತ್ತು, ಚರ್ಚ್ ಮೆಂಬರ್ಶಿಪ್ ಕೆಲವರಿಗೆ ರೇಷನ್ ಕಾರ್ಡ್, ಪಂಡಿತರಿಗೆ ಗೊತ್ತು, ಆಧಾರ್ ಕಾರ್ಡ್ ಅಲ್ಲಿ ಎಂಟರ್ ಮಾಡೋದು ಗೊತ್ತು, ಮತದಾನದಲ್ಲಿ ಇರುವಂತದ್ದು ಗೊತ್ತು. ಆದ್ರೆ ಇದೇನಪ್ಪ ಜೀವ ಬಾಧ್ಯರ ಪಟ್ಟಿ, ಇದಕ್ಕೆ ಎಲ್ಲಿ ಹೋಗ್ಬೇಕು, ಏನು ಮಾಡ್ಬೇಕು ಅಂತ ಇರ್ತಾರೆ. ಅಂತವರಿಗೆ ನೀವು ಏನ್ ಹೇಳಿಕ್ ಬಯಸ್ತೀರಿ? ಜೀವ ಬಾಧ್ಯರ ಪಟ್ಟಿ ಅನ್ನುವಂಥದ್ದು ಪರಲೋಕದಲ್ಲಿ ನಮಗಾಗಿ ಸ್ಥಾಪಿಸಲ್ಪಟ್ಟ ಒಂದು ಪುಸ್ತಕ. ಇದು ಈ ಪುಸ್ತಕದಲ್ಲಿ ನಮ್ಮ ಹೆಸರು ಬರೆಯೋದಕ್ಕೆ ನಾವು ಯಾವ ದೊಡ್ಡ ಸಾಧನೆಯನ್ನು ಮಾಡಬೇಕಾಗಿಲ್ಲ. ನಾವು ಮಾಡಬೇಕಾದಿಷ್ಟೇ, ಸತ್ಯವೇದದಲ್ಲಿ ಅಪೊಸ್ತಲನಾದ ಪೌಲ ಹೇಳಿದ ಹಾಗೆ, ಹೃದಯದಲ್ಲಿ ಕ್ರಿಸ್ತನನ್ನು ಕರ್ತನೆಂದು ನಂಬಿ ಬಾಯಿಯಿಂದ ಅರಿಕೆ ಮಾಡಿದರೆ ರಕ್ಷಣೆ ಆಗುವುದು. ಇಷ್ಟೇ ಸಿಂಪಲ್. ಏನಂತ ಹೇಳಿದ್ರೆ, ಯೇಸುವನ್ನ ನಂಬಬೇಕು, ಹೃದಯದಿಂದ ನಂಬಬೇಕು, ಬಾಯಿಂದ ಯೇಸುವೇ ದೇವರೆಂಬುದಾಗಿ ಹರಿಕೆ ಮಾಡಿದ್ರೆ ನಮಗೆ ಮೋಕ್ಷ, ರಕ್ಷಣೆ ಸಿಗುತ್ತೆ. ಆ ರಕ್ಷಣೆ ಸಿಕ್ಕಾಗ ನಮ್ಮ ಹೆಸರುಗಳು ಜೀವ ಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಡುತ್ತದೆ. ಓಕೆ, ಈಗ ಜೀವ ಬಾಧ್ಯರ ಪಟ್ಟಿಯಲ್ಲಿ ಈಗ ನಾನು ಯೇಸುವನ್ನ ನಂಬಿದೆ, ನನ್ನ ಹೆಸರು ಜೀವ ಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಡ್ತು. ಈಗ ನಾನು ಕಾರಣಾಂತರಗಳಿಂದ, ಅಂದ್ರೆ ನಾವು ರಕ್ಷಿಸಲ್ಪಡುವಾಗ ತಕ್ಷಣ ಜೀವ ಬಾಧ್ಯರ ಪಟ್ಟಿಯಲ್ಲಿ ಬರೀತಾರಾ, ಇಲ್ಲ
ಅವನ ಜೀವನ ಹೆಂಗೆಲ್ಲ ಮಾಡಿ ಇಲ್ಲ ತಕ್ಷಣವೇ ತಕ್ಷಣ ಕರೆಕ್ಟ್. ಈಗ ತಕ್ಷಣ ಜೀವ ಬಾಧ್ಯರ ಪಟ್ಟಿಯಲ್ಲಿ ನಮ್ಮ ಹೆಸರು ಬರೀತಾರೆ. ಈಗ ನಾನು ಯೇಸುವನ್ನು ಸ್ವೀಕಾರ ಮಾಡಿದ್ದೇನೆ, ನಾನು 1, 2, 3 ವರ್ಷ ಚೆನ್ನಾಗಿ ಜೀವಿಸಿದೆ ದೇವರಿಗಾಗಿ. ದಿಢೀರ್ ಅಂತೇಳಿ ನನಗೆ ಹಿಂಜರುವಿಕೆ ಉಂಟಾಯಿತು ಮಾಸ್ಟರ್. ನಾನು ಲೋಕದ ಪ್ರಕಾರ ಜೀವಿಸಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆದರೆ ಒಳಗಡೆ ನನಗೆ ಗೊತ್ತಿದೆ, ನಾನು ಅವತ್ತು ರಕ್ಷಣೆ ಹೊಂದಿದೆ, ನನ್ನ ಜೀವ ಬಾಧ್ಯರ ಪಟ್ಟಿಯಲ್ಲಿ ನನ್ನ ಹೆಸರಿದೆ. ಅದು ಕಂಟಿನ್ಯೂ ಆಗಿ ಆ ಹೆಸರು ಇರ್ತದ, ನಾನು ಹಿಂಜರದಾಗ ಏನಾಗುತ್ತೆ? ಇಲ್ಲ, ಆ ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಂಥ ಹೆಸರನ್ನ ದೇವರು ಅಳಿಸಿ ಬಿಡೋದಿಲ್ಲ. ಯಾಕಂದ್ರೆ ಗಮನ ಹೇಳ್ತೀನಿ, ಕ್ಲಿಯರ್ ಮಾಡ್ತೀನಿ ನಾನು. ಒಂದು ವೇಳೆ ತಾತ್ಕಾಲಿಕವಾಗಿ ಕಾರಣಾಂತರಗಳಿಂದ ಸನ್ನಿವೇಶಗಳಿಂದ ಹೇಗೋ ನಾವು ಲೋಕ ಪ್ರಕಾರ ಹೋಗ್ತೀವಿ, ತುತ್ತಾಗ್ತೀವಿ. ಮನುಷ್ಯನ ಮಾನಸಾಂತರಕ್ಕೆ ದೇವರು ಅವಕಾಶಗಳು ಕೊಡ್ತಾನೆ ಇರ್ತಾನೆ. ನಮಗೆ ಬಹಳಷ್ಟು ಜನ ಗೊತ್ತಿದ್ದಾರೆ ಈ ರೀತಿ ಒಂದು ತಪ್ಪು ರಕ್ಷಣೆ ಹೊಂದಿ 3-4 ವರ್ಷ ಆದಮೇಲೆ ಕಾರಣಾಂತರಗಳಿಂದ ಮತ್ತೆ 1 ವರ್ಷ ಅವರು ಲೋಕಕ್ಕೆ ಹೋಗಿ ವಾಪಸ್ ಮತ್ತೆ ಬರ್ತಾರೆ. ಅವರು ಮತ್ತೆ ಅವ್ರ ದೇವರೇ ನಮ್ಮ ಮಾಡಿ ತಪ್ಪಾಯ್ತಪ್ಪ ಅಂತ ಹೇಳಿ ಕ್ಷಮಾಪಣೆಗೆ ಬರ್ತಾರೆ. ನಮ್ಮ ದೇವರು ಯಾವತ್ತೂ ಕ್ಷಮಿಸುವ ದೇವರು, ತಪ್ಪು ಮಾಡಿದವರನ್ನ ದೂರವಿಡುವಂತ ದೇವರಲ್ಲ ನಮ್ಮ ದೇವರು. ಪಶ್ಚಾತ್ತಾಪ ಪಡೋದಕ್ಕೆ ಅವಕಾಶ ಕೊಡ್ತಾರೆ. ನಾವು ಯಾವಾಗ ಪಶ್ಚಾತ್ತಾಪ ಪಡ್ತೀವೋ ನಮ್ಮ ಮೇಲೆ ದೇವರು ಕನಿಕರ ತೋರಿಸ್ತಾನೆ. ಬಟ್ ಓನ್ಲಿ ಒನ್ ಥಿಂಗ್ ಅಂದ್ರೆ ನಾವು ಏನ್ ತಪ್ಪು ಮಾಡ್ತೀವೋ ಆ ತಪ್ಪಿಗೆ ಲೋಕದಲ್ಲಿ ನಾವು ಶಿಕ್ಷೆ ಅನುಭವಿಸಲೇಬೇಕಾಗತ್ತೆ. ಅದು ದೇವರ ನೀತಿ. ಅದು ಯಾಕಂದ್ರೆ ನಮ್ಮನ್ನು ಶುದ್ಧೀಕರಿಸಿದ ದೇವರಿಗೆ ನಮ್ಮನ್ನಲ್ಲಿ ಕರ್ಕೊಂಡು ಹೋಗಕ್ಕೆ ಆಗೋದಿಲ್ಲ. ನಾವು ಶುದ್ಧೀಕರಿಸಲ್ಪಡಬೇಕು. ಶುದ್ಧೀಕರಣದ ಹಂತ ಇದು. ಹಾಗೆ ನೋಡಿದ್ರೆ ರಕ್ಷಿಸಲ್ಪಟ್ಟು ದೇವರಿಗಾಗಿ ಜೀವಿಸುವಂಥ ವ್ಯಕ್ತಿ ಆತ್ಮಿಕದಲ್ಲಿ ಹಿಂಜರಿದು ಹೋದರೆ ಅವನಿಗೆ ಮತ್ತೆ ದೇವರು ಅವಕಾಶ ಕೊಡ್ತಾ ಇರ್ತಾನೆ. ಇವತ್ತೆಲ್ಲ ನಾಳೆ ಮತ್ತೆ 3 ರಕ್ಷಣೆಗೆ ಬರ್ತಾನೆ. ಆ ಒಂದು ಉದ್ದೇಶದಿಂದ ದೇವರು ಜೀವಬಾಧ್ಯರ ಪಟ್ಟಿಯಿಂದ ಹೆಸರು ಅಳಿಸಿ ಬಿಡೋದಿಲ್ಲ. ಅರ್ಥ ಆಯ್ತು ನಮಗೆ. ಸೊ ಹಾಗೆ ನಮಗೆ ಸತ್ಯವೇದ ಗಮನಿಸಿ ನೋಡಿದ್ರೆ 3 ಪುಸ್ತಕಗಳಿವೆ ಅಂತೆ. ನಿಮ್ಗೆ ಗೊತ್ತಿರ್ಬೋದು, ಪರಲೋಕದಲ್ಲಿ 3 ಪುಸ್ತಕಗಳು ಸ್ಥಾಪಿತವಾಗಿದೆ ಅಂತೆ. ಒಂದು ಜೀವಬಾಧ್ಯರ ಪಟ್ಟಿ, ಇನ್ನೊಂದು ಜ್ಞಾಪಕ ಪುಸ್ತಕ ಅಂತದ್ದಿದೆ, ಇನ್ನೊಂದು ಸತ್ಯವೇದ ಅಂತ. ನಮಗೆ ದೇವರು ಪ್ರತಿಫಲ ಕೊಡುವಂತ ಇದರ ಆಧಾರದಲ್ಲೇ. ಇದರ ಸತ್ಯವೇದ ಪ್ರಕಾರ ನೀವು ಹೆಂಗ್ ಬದುಕಿದ್ದೀರಿ, ಸತ್ಯವೇದ ಪ್ರಕಾರ ಎಷ್ಟು ನೀವು ಒಳ್ಳೆ ಕಾರ್ಯಗಳು ಮಾಡಿದಿರಿ, ಸತ್ಯವೇದ ಪ್ರಕಾರ ನೀವು ಈ ಲೋಕದಲ್ಲಿ ಹೇಗೆ ಜೀವಿಸಿದ್ದೀರಿ, ಅದರ ಆಧಾರದಲ್ಲಿ ನಮಗೆ ಪ್ರತಿಫಲ ಸಿಗುವಂಥದ್ದು ಅಲ್ವಾ. ಆಮೇಲೆ ಜ್ಞಾಪಕ ಪುಸ್ತಕ ನಾವು ಹೇಳ್ತೀವಲ್ಲ, ಅದು ನಾವು ಮಾಡಿರುವಂತ ಎಲ್ಲ ಕೆಟ್ಟ ಕಾರ್ಯ ಒಳ್ಳೆ ಕಾರ್ಯ ಬರೆಯಲ್ಪಟ್ಟಿವೆ. ಕೆಟ್ಟ ಕಾರ್ಯ ಕೂಡ ಹೌದು, ಬರಿಬೇಕಲ್ಲ. ಅಲ್ಲ, ಈಗ ಏನಾದ್ರೂ ಈಗ ಡೈರಿ ಬರಿಬೇಕಂತ ಹೇಳಿದ್ರೆ ಒಳ್ಳೆ ಕಾರ್ಯ ಮಾತ್ರ ಬರೀತಾರೆ. ಆದ್ರೆ ಪರಲೋಕದ ಜ್ಞಾಪಕ ಒಂದು ವೇಳೆ ಅದು ದೂತರು ಬರೀತಾರೆ, ಒಂದು ವೇಳೆ ಬರೆದಿದ್ರು ಕೂಡ ಅಲ್ಲಿ ಎಲ್ಲ ಸ್ಕ್ಯಾನಿಂಗ್ ಆಗಿರುತ್ತೆ. ದೇವರ ದೃಷ್ಟಿಯಲ್ಲಿ ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ದಟ್ ಈಸ್ ಹಾಗಿದ್ರೆ 4ನೇದಾಗಿ ನಾವು ನೋಡಿದ್ದು ಫಸ್ಟ್ ರೆಸರೆಕ್ಷನ್ ವಿಲ್ ಟೇಕ್ ಪ್ಲೇಸ್. ಅದ್ರ ಏನು ಹೇಳ್ತೀನಿ ಅಂತ ಹೇಳಿದ್ರಲ್ಲ ಫಸ್ಟ್, ಅದ್ರ ಮಧ್ಯದಲ್ಲಿ ನಾನು ಇಂಟ್ರಾಕ್ಟ್ ಮಾಡಿದೆ. ಅದರಿಂದ ಅದು ನಾನು ಹೇಳಿದ್ದು ಕರ್ತನಾದ ಯೇಸು ಸ್ವಾಮಿ ಶಿಷ್ಯರಿಗೆ ಒಂದ್ಸಾರಿ ಹೇಳ್ತಾರೆ ನೋಡ್ರಿ. ಶಿಷ್ಯರು ಓಡ್ ಬಂದು ಹೇಳಿದ್ರು, ಸ್ವಾಮಿ ನಿನ್ನ ಹೆಸರು ನಾವು ಪ್ರಾರ್ಥನೆ ಮಾಡಿದಾಗ ದೆವ್ವಗಳು ಹೋದವು, ರೋಗಗಳು ವಾಸಿಯಾದವು ಅಂತ. ತಕ್ಷಣ ಯೇಸು ಸ್ವಾಮಿ ಕೊಟ್ಟ ಉತ್ತರ ಗೊತ್ತಾ? ದೆವ್ವಗಳು ಓಡಿ ಹೋದ್ದರಿಂದ, ರೋಗಗಳು ವಾಸಿಯಾದ್ದರಿಂದ ಸಂತೋಷ ಪಡಬೇಡ್ರಿ, ನಿಮ್ಮ ಹೆಸರುಗಳು ಪರಲೋಕದಲ್ಲಿ ಬರೆಯಲ್ಪಟ್ಟ ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಟ್ಟದ್ದರಿಂದ ಸಂತೋಷ ಪಡ್ರಿ ಎಂಬುದಾಗಿ. ಸೊ ಇವತ್ತು ನನ್ನ ವೀಕ್ಷಕರಿಗೆ ಇದು ಒಂದು ಕಿವಿ ಮಾತು ಹೇಳ್ತೀನಿ ನಾನು. ಏನಂದ್ರೆ ನಾವು ಈ ಲೋಕದಲ್ಲಿ ಏನು ಮಾಡ್ತೀವಿ, ಎಷ್ಟು ಸಂಪಾದನೆ ಮಾಡ್ತೀವಿ, ಎಂಥ ದೊಡ್ಡ ಕೆಲಸ ಮಾಡ್ತೀವಿ ಅನ್ನೋದಲ್ಲ. ಬದಲಾಗಿ ನಮ್ಮ ಸಂತೋಷಕ್ಕೆ ಮೂಲ ಕಾರಣ, ನಾನು ಯೇಸುವನ್ನು ರಕ್ಷಕನಾಗಿ ಸ್ವೀಕಾರ ಮಾಡಿದ್ದೇನೆ, ನನ್ನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿವೆ, ಅದೇ ನಮ್ಮ ಸಂತೋಷಕ್ಕೆ ಮೂಲ ಕಾರಣ ಅನ್ನುವಂಥದ್ದು. ಅದಕ್ಕಿಂತ ದೊಡ್ಡ ಸಂತೋಷ ಯಾವುದಿಲ್ವಲ್ಲ ಫಸ್ಟ್. ಜೀವಬಾಧ್ಯರ ಪಟ್ಟಿಯಲ್ಲಿ ನನ್ನ ಹೆಸರು ಬರೆಯಲ್ಪಟ್ಟಿದೆ ಅಂತ ಗ್ಯಾರಂಟಿ ಇದ್ದು, ಅದಕ್ಕೆ ತಕ್ಕ ಹಾಗೆ ನಾವು ಈ ಲೋಕದಲ್ಲಿ ಬಾಳುವಾಗ ಅದ್ಭುತಗಳು, ಸೂಚಕಗಳು ದೇವರು ನಮ್ಮ ಮೂಲಕ ಮಾಡ್ತಾರೆ. ಅದೇ ಫಸ್ಟ್ ನೀವು ಹೇಳುವಾಗ ನನ್ನ ನೆನಪು ಬರ್ತದೆ, ನಿಮ್ಮ ಹೆಸರು ಚರಿತ್ರೆಯ ಪುಟದಲ್ಲಿ ಬರೆಯಲ್ಪಟ್ಟಿದೆ ಇಲ್ಲವೋ, ಗಿನ್ನಿಸ್ ಪುಟಗಳಲ್ಲಿ ಬರೆಯಲ್ಪಟ್ಟಿದೆ ಇಲ್ಲವೋ, ಆದರೆ ನಿಮ್ಮ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಡಬೇಕು. ಅದು ಬಹಳ ಮುಖ್ಯವಾದ. ಚರಿತ್ರೆ ಪುಟದಲ್ಲಿ ಬರೆಯಲ್ಪಟ್ಟು, ಗಿನ್ನಿಸ್ ಪುಸ್ತಕದಲ್ಲಿ ಬರೆಯಲ್ಪಟ್ಟು, ಇವತ್ತರ ಅನೇಕರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿಲ್ಲ. ಅದೊಂದು ವಿಪರ್ಯಾಸ. ಯೋಚನೆ ಮಾಡಿ ನೋಡ್ರಿ, ಚರಿತ್ರೆಯ ಪುಸ್ತಕದಲ್ಲೂ ಹೆಸರಿದೆ, ಗಿನ್ನೀಸಲ್ಲೂ ಹೆಸರಿದೆ, ಆಮೇಲೆ ಜೀವಬಾಧ್ಯರ ಪಟ್ಟಿಯಲ್ಲೂ ಹೆಸರಿದೆ. ಎಂಥ ಸಂತೋಷ, 3ರಲ್ಲೂ ಇದ್ದಾರೆ. ದೇವರದಕ್ಕೆ ಸಹಾಯ ಮಾಡ್ತಾರೆ, ಖಂಡಿತವಾಗಿ ಮಾಡ್ತಾರೆ. ನಮ್ಮ ಗುರಿ ಅದಾಗಿರ್ಬೇಕು. ದೇವರು ನನ್ನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಡಬೇಕು, ಅದರ ತಕ್ಕ ಹಾಗೆ ನಾನು ಬಾಳ್ಬೇಕು ಅನ್ನುವಂಥದ್ದು. ಅದು 3ನೇ ಅಂಶ. 4ನೇದು ಫಸ್ಟ್ ರೆಸರೆಕ್ಷನ್ ವಿಲ್ ಟೇಕ್ ಪ್ಲೇಸ್. ಎಲ್ಲಿ? ಸಹಸ್ರಾಬ್ದ ವರ್ಷ, 1000 ವರ್ಷ ಆಳ್ವಿಕೆಯಲ್ಲಿ. 5ನೇದು ದ ಜ್ಯೂಸ್ ವಿಲ್ ಬಿ ರೆಸ್ಟೋರ್ಡ್ ಟು ದೇರ್ ಗಾಡ್ ಅಂಡ್ ದೇರ್ ಲ್ಯಾಂಡ್. ಯಹೂದ್ಯರು ದೇವರ ಕಡೆಗೂ ತಮ್ಮ ದೇಶದ ಕಡೆಗೂ ಪುನಃಸ್ಥಾಪಿಸಲ್ಪಡ್ತಾರೆ. ಯಾವಾಗ? ಸಹಸ್ರಾಬ್ದ ವರ್ಷದಲ್ಲಿ. ಓಕೆ, ಅದಕ್ಕೆ ವಾಕ್ಯ ಭಾಗ ನೀವು HKL ಪುಸ್ತಕಕ್ಕೆ ಬಂದರೆ, HKL ಪುಸ್ತಕ 36ನೇ ಅಧ್ಯಾಯ 24ರಿಂದ 29 ವಾಕ್ಯಗಳು. ನಾನು ನಿಮ್ಮನ್ನು ಜನಾಂಗಗಳೊಳಗಿಂದ ಬಿಡಿಸಿ ಸಕಲ ದೇಶಗಳಿಂದ ಒಟ್ಟುಗೂಡಿಸಿ ಸ್ವದೇಶಕ್ಕೆ ಬರಮಾಡುವೆನು. ಇದು ಯಹೂದ್ಯರು ಇಸ್ರಾಯೇಲರಿಗೆ ದೇವರು ಕೊಡುವಂಥ ವಾಗ್ದಾನ, ಪ್ರವಾದನೆಯ ವಾಗ್ದಾನ ಇದು. ನಾನು ನಿಮ್ಮನ್ನು ಸ್ವದೇಶಕ್ಕೆ ಬರಮಾಡ್ತೀನಿ.
ನಾನು ನಿಮ್ಮ ಮೇಲೆ ನಿರ್ಮಲೋದಕವನ್ನು ಪ್ರೋಕ್ಷಿಸಲು ನೀವು ನಿರ್ಮಲರಾಗುವಿರಿ. ನಿಮ್ಮ ಸಮಸ್ತ ವಿಗ್ರಹಗಳಿಂದಲೂ ಸಕಲ ವಿಧವಾದ ಹೊಲಸಿನಿಂದಲೂ ನಿಮ್ಮನ್ನು ಶುದ್ಧಿ ಮಾಡುವೆನು. ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವ ಹುಟ್ಟಿಸುವೆನು. ಕಲ್ಲಾದ ಹೃದಯವನ್ನು ನಿಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ನಿಮಗೆ ದಯಪಾಲಿಸುವೆನು. ನನ್ನ ಆತ್ಮವನ್ನು ನಿಮ್ಮಲ್ಲಿ ನೆಲೆಸಿರುವಂತೆ ಅನುಗ್ರಹಿಸಿ ನೀವು ನನ್ನ ನಿಯಮಗಳನ್ನು ಅನುಸರಿಸುವ ಹಾಗೆ ಮಾಡುವೆನು. ನೀವು ಅದನ್ನು 24-29 ವಾಕ್ಯನ ಓದಿದಾಗ ಸಹಸ್ರಾಬ್ದ ವರ್ಷದ ಅನುಭವ ಆಗುತ್ತೆ. ಅಂದರೆ ಯಹೂದ್ಯರನ್ನು ದೇವರು ತಿರುಗಿ ತನ್ನ ಕಡೆಗೂ ಯಹೂದ್ಯರಿಗೆ ತಮ್ಮ ದೇಶವನ್ನು ತಿರುಗಿ ದೇವರು ಕೊಟ್ಟು ಪುನಃಸ್ಥಾಪನೆ ಮಾಡ್ತಾನೆ. ಅದು ಈ ಸಹಸ್ರಾಬ್ದ ವರ್ಷ ನಡೆಯುವಂಥ ಕೆಲಸ, 1000 ವರ್ಷ ಆಳ್ವಿಕೆಯಲ್ಲಿ. ಅದು ನಾವು ಗಮನಿಸಬೇಕಾದದ್ದು. ಅದು ಮಾತ್ರ ಅಲ್ಲ, ದಾನಿಯೇಲನ ಪುಸ್ತಕ 9ನೇ ಅಧ್ಯಾಯ, ಈಗಾಗಲೇ ನಾವು ವಾಕ್ಯವನ್ನು ಓದಿದ್ದೀವಿ. 9ನೇ ಅಧ್ಯಾಯ 24ನೇ ವಾಕ್ಯದಲ್ಲಿ ಕೆಲವು ಕಾರ್ಯಗಳು, ಅಧರ್ಮ, ಆಮೇಲೆ ಅನೀತಿ, ಪಾಪ, ಅದೆಲ್ಲ ಕಡೆಗಾಣಿಸುವ ದಿನಗಳಿದು. ಓಕೆ, ಅದಕ್ಕೆ ನಾವು ಏನು ಹೇಳ್ತೀವಿ ಅಂದರೆ ಹಿ ವಿಲ್ ಫಿನಿಶ್ ಟ್ರಾನ್ಸ್ಗ್ರೆಷನ್, ಅಪರಾಧಗಳು ಕೊನೆಗಾಣುವುದು, ಪಾಪ ಅಂತ್ಯವಾಗುವುದು, ದುಷ್ಟತನ ನಿಂತು ಹೋಗುವುದು, ನಿತ್ಯವಾದ ನೀತಿಯನ್ನು ದೇವರು ಸ್ಥಾಪನೆ ಮಾಡುವನು. ಓಕೆ, ಸೊ ಇದೆಲ್ಲ ಈ ಸಹಸ್ರಾಬ್ದ ವರ್ಷ ನಡೆಯುವಂಥ ಕಾರ್ಯಗಳು. ಓಕೆ, ಅದರ ವಿಶೇಷತೆ ನೋಡ್ರಿ. 6ನೇದು 6th, ಕ್ರೈಸ್ಟ್ ವಿಲ್ ಅಪಾಯಿಂಟ್ ಜಡ್ಜಸ್ ಓವರ್ ದ ಅರ್ತ್. ಕ್ರಿಸ್ತನು ಈ ಭೂಮಿಯ ಮೇಲೆ ಆಳ್ವಿಕೆ ಮಾಡೋದಕ್ಕೆ ನ್ಯಾಯಸ್ಥಾಪಕರನ್ನು ನೇಮಿಸುವನು. ನಾವು ಈ ನ್ಯಾಯಸ್ಥಾಪನೆ ಮಾಡೋದ್ರಲ್ಲಿ ಯಾರೆಲ್ಲ ಇರ್ತಾರೆ ಅಂತ ಕೇಳಿದ್ರೆ ದೇವರ ಮಕ್ಕಳು ನಾವು ಇರ್ತೀವಿ. ಅಂದರೆ ಎತ್ತಲ್ಪಟ್ಟವರು ಇರ್ತಾರೆ, ಮರಣದಿಂದ ಎತ್ತಲ್ಪಟ್ಟವರು ಇರ್ತಾರೆ, ನಂತರ ರೂಪಾಂತರಗೊಂಡವರು ಇರ್ತಾರೆ. ಓಕೆ, ಅದಾದ್ಮೇಲೆ ಮೊದಲನೇ ಪುನರುತ್ಥಾನದಲ್ಲಿ ಸತ್ತವರು ಭಾಗಿಯಾದ ಅವರು ಕೂಡ ಇರ್ತಾರೆ. ಓಕೆ, ಹಳೆ ಒಡಂಬಡಿಕೆಯಿಂದ ಭಕ್ತರು ಇರ್ತಾರೆ, ಹೊಸ ಒಡಂಬಡಿಕೆ 12 ಶಿಷ್ಯರು ಅವರು ಕೂಡ ಇರ್ತಾರೆ. ಅದು ಇರಲೇಬೇಕಲ್ಲ. ಅಂದರೆ ಅವ್ರು ಕೇಳಿ ನಮಗೆ ಯಾವಾಗ ಅವಕಾಶ ಕೊಡ್ತೀರಿ ಆಳ್ವಿಕೆ, ಸ್ವಾಮಿ ಇಲ್ಲಿ ನೆರವೇರಿಸ್ತಾರೆ ಅದನ್ನು. ಸೊ ಈ 1000 ವರ್ಷದಲ್ಲಿ ದೇವರು ಕೆಲವು ನ್ಯಾಯಸ್ಥಾಪಕರನ್ನು ಆಳ್ವಿಕೆ ಮಾಡ್ತೀವಿ ನಾವು ನೋಡ್ತೇವೆ. ಅದಕ್ಕೆ ವಾಕ್ಯಗಳು ಬಹಳಷ್ಟು. ಮತ್ತಾಯನ ಸುವಾರ್ತೆ 19-28 ವೀಕ್ಷಕರು ಬರೆಯುವರಿದ್ದರೆ ಮತ್ತಾಯ 19-28, ಲೂಕ 22-28-30. ಓಕೆ, ಜೊತೆಗೆ ಲೂಕನ ಸುವಾರ್ತೆ 19ನೇ ಅಧ್ಯಾಯ 17ನೇ ವಾಕ್ಯ. ಸೊ ಈ ವಾಕ್ಯಗಳ ನೀವು ನಿಧಾನಕ್ಕೆ ಓದಿ ನೋಡ್ರಿ, ಅಲ್ಲಿ ಗೊತ್ತಾಗುತ್ತೆ ಈ ಸಹಸ್ರ ವರ್ಷ ಆಳ್ವಿಕೆಯಲ್ಲಿ ದೇವರು ನ್ಯಾಯಸ್ಥಾಪಕರನ್ನು ನೇಮಿಸಿ ನ್ಯಾಯ ತೀರಿಸುವ ಕೆಲಸವನ್ನು ತನ್ನ ಜನರ ಮೂಲಕವಾಗಿ ಮಾಡುವಂಥವನಾಗಿದ್ದಾನೆ. ಇದಿಷ್ಟು 6 ವೈಶಿಷ್ಟ್ಯಗಳು. ಈಗ ಈ 6 ವೈಶಿಷ್ಟ್ಯ ಕೇಳಿದ ಮೇಲೆ ವೀಕ್ಷಕರ ಮನಸ್ಸಲ್ಲಿ ಒಂದು ದೊಡ್ಡ ತೀರ್ಮಾನ, ಆಸೆ ಬರ್ತಾ ಇದೆ. ಏನು, ನಮಗೂ ಆ ಸಹಸ್ರ ವರ್ಷ ಬೇಕು ಇರಬೇಕು ಎಂಬಂತ ಆಸಕ್ತಿ, ಹುಮ್ಮಸ್ಸು ಎಲ್ಲ ಉಂಟಾಗಿರುತ್ತೆ. ಈಗಿನ ನೋವು, ಈಗಿನ ಕಷ್ಟ, ಈಗಿನ ಸಮಸ್ಯೆ ಎಲ್ಲದಕ್ಕೂ ಪರಿಹಾರ ಎಂಬಂತೆ ಅದನ್ನೇ ನಿರೀಕ್ಷಿಸಿ, ಅದನ್ನೇ ಎದುರು ನೋಡ್ತಾ ಇರ್ರಿ. ದೇವರು ನಮಗೆ ಒಳ್ಳೇದು ಮಾಡ್ತಾನೆ. ಆಮೇನ್. ಥ್ಯಾಂಕ್ಸ್ ಪಾಸ್ಟರ್. ಈಗ ನಮಗೆ ಸಮಯ ಅಭಾವದ ಮುಂದಿನ ಸಂಚಿಕೆಯಲ್ಲಿ ಕೂಡ ಇನ್ನೂ ಅನೇಕ ವಿಷಯಗಳನ್ನ ನೀವು ತಿಳಿಸುವಂತ್ರಿ ಪಾಸ್ಟರ್. ನಿಮ್ಮ ಅಮೂಲ್ಯವಾದ ಸಮಯವನ್ನು ತೆಗೆದುಕೊಂಡು ನಮ್ಮ ಆಸರೆ ಟಿವಿಗೆ ಬಂದಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ವಿಶೇಷವಾಗಿ ವೀಕ್ಷಕರೆಲ್ಲ ಬಹಳ ಸಂತೋಷ ಪಡ್ತಾ ಇದ್ದಾರೆ. ನಮಗೆ ಬೇರೆ ಈ ಲೋಕದಲ್ಲಿ ಅಥವಾ ಕೆಲವೊಂದು ಕಾರ್ಯಗಳು ಮಾತ್ರ ನಮ್ಗೆ ಗೊತ್ತು, ಆದರೆ ಪರಲೋಕ ಹೋದ್ಮೇಲೆ ಕೆಲವು ಏನೇನು ನಡೀತದೆ ಅಂತ ಗೊತ್ತಿತ್ತು. ಆದರೆ ಈ ಸಹಸ್ರ ವರ್ಷದಲ್ಲಿ ಸವಿಸ್ತಾರವಾಗಿ ಎಂತೆಂಥ ಘಟನೆಗಳು ನಡೀತದೆ, ಯಾವೆಲ್ಲ ವಿಶೇಷತೆಗಳು ಅಲ್ಲಿ ಇರುತ್ತದೆ ಎಂಬಂಥ ಹೊಸ ಸಂಗತಿಗಳನ್ನು ಅನೇಕ ವಾಕ್ಯ ಭಾಗಗಳೊಂದಿಗೆ ನಮಗೆ ತಿಳಿಯಪಡಿಸಿದ್ದೀರಾ. ತಮಗೆ ಧನ್ಯವಾದಗಳು ಪಾಸ್ಟರ್. ಬರುವಂಥ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಗಳನ್ನು ನಮ್ಮ ವೀಕ್ಷಕರಿಗೆ ನೀವು ತಿಳಿಸುವಂತೆ. ಪ್ರಿಯ ವೀಕ್ಷಕರೇ, ಈ ದಿನದ ಎಸ್ಕಟೋ ಸತ್ಯಾಂಶಗಳು ಎಂಬಂಥ ಈ ಕಾರ್ಯಕ್ರಮ ನಿಮಗೆ ಆಶೀರ್ವಾದದಾಯಕವಾಗಿತ್ತೆಂಬುದಾಗಿ ನಾವು ಭಾವಿಸ್ತೇವೆ. ಈ ದಿನ ಕೂಡ ನಾವು ಆ ಪರಲೋಕದ ಸಹಸ್ರ ವರ್ಷದಲ್ಲಿ ಸ್ತೋತ್ರ ಇರುವಂಥ ಅನೇಕ ವಿಶೇಷತೆಗಳನ್ನು, ಮುಖ್ಯವಾಗಿ ಕಳೆದ ಮತ್ತು ಈ ಸಂಚಿಕೆಯಿಂದ ಒಂದು ಸುಮಾರು 6 ವಿಶೇಷತೆಗಳನ್ನು ದೇವ ಸೇವಕರು ನಮಗೆ ತಿಳಿಸಿದ್ದಾರೆ. ನಾವೆಲ್ಲರೂ ಸ್ತೋತ್ರ ಒಂದು ದಿವಸ ಆ ಕಾರ್ಯವನ್ನು ನಾವು ಅನುಭವಿಸಲಿಕ್ಕೆ ಹೋಗಲಿಕ್ಕಿದ್ದೇವೆ. ಈಗಲಿಂದಲೇ ನಾವು ಅದಕ್ಕಾಗಿ ಸಿದ್ಧವಾಗೋಣ, ಕಾತುರದಿಂದ ಕಾದಿರೋಣ. ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ನಾವು ನಿಮ್ಮನ್ನು ಸಂಧಿಸ್ತೇವೆ. ಅಲ್ಲಿಯವರೆಗೆ ನಿಮ್ಮ ಅಚ್ಚುಮೆಚ್ಚಿನ ಆಸರೆ ಟಿವಿಯನ್ನು ವೀಕ್ಷಿಸ್ತಾ ಇರಿ. ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು ಆಲ್.